ದಕ್ಷಿಣದ ಪ್ರಯಾಗ್ರಾಜ್ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂತಹ ಟಿ ನರಸೀಪುರದ ತಿರುಮಕೂಡಲು ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಕುಂಭಮೇಳಕ್ಕೆ ಇಂದು ಚಾಲನೆ ಸಿಕ್ಕಿದೆ. ಇಂದಿನಿಂದ 3 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಸಾವಿರಾರು ಜನ ಭಕ್ತಾದಿಗಳು ಆಗಮಿಸ್ತಾ ಇದ್ದು 3 ಕಡೆ ಪುಣ್ಯ ಸ್ನಾನ ಮಾಡಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೌದು, 6 ವರ್ಷಗಳ ಬಳಿಕ ನಡೀತಾ ಇರತಕ್ಕಂತಹ ಕುಂಭಮೇಳಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಕಾವೇರಿ, ಕಪಿಲಾ, ಸ್ಫಟಿಕ ನದಿಗಳ ಪವಿತ್ರ ಸಂಗಮ ಸ್ಥಳವಾದಂತಹ ತಿರುಮಕೂಡಲಿನಲ್ಲಿ ಪುಣ್ಯ ಸ್ನಾನವನ್ನ ನೆರವೇರಿಸಲಿದೆ. ಅದರಲ್ಲಿ ಅಗಸ್ತೇಶ್ವರ ದೇವಾಲಯ, ಗುಂಜ ನರಸಿಂಹಸ್ವಾಮಿ ದೇವಾಲಯ, ಭಿಕ್ಷೇಶ್ವರ ದೇವಸ್ಥಾನದ ಬಳಿ ಪುಣ್ಯ ಸ್ನಾನ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇಂದಿನ ಕುಂಭಮೇಳದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು ನಾಳೆ ವಾರಣಾಸಿ ಮಾದರಿಯಲ್ಲಿ ವಿಶೇಷ ಗಂಗಾರತಿ ನಡೆಯಲಿದೆಯಂತೆ. ಇನ್ನು ಗಂಗಾರತಿಗೆ ನಾಡಿನ ಪ್ರಮುಖ ಮಠಾಧೀಶರು ಭಾಗವಹಿಸಲಿದ್ದಾರಂತೆ. ಇನ್ನು ಫೆಬ್ರವರಿ 12ರಂದು ಮಹಾಮಾಘ ಮಾಸದ ಹುಣ್ಣಿಮೆಯ ದಿನ ಮಹೋದಯ ಪುಣ್ಯ ಸ್ನಾನ ನಡೆಯಲಿದೆಯಂತೆ. ಇನ್ನು ಅಂದಿನ ದಿನವೇ ಬೆಳ್ಳಿ ರಥದ ಮೂಲಕ ಸಂತರು, ಮಠಾಧೀಶರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು ಸಂಕಲ್ಪ ಹೋಮ, ಅಗಸ್ತೇಶ್ವರನಿಗೆ ರುದ್ರಾಭಿಷೇಕ, ಅನುಜ್ಞೆ ಹಾಗೆ ಧ್ವಜಾರೋಹಣ, ಹೋಮ ಹವನ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆಯಂತೆ. ಇನ್ನು ಈ ಕುಂಭಮೇಳಕ್ಕೆ ಬರುವವರೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಬಾರದು ಎನ್ನುವಂತಹ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಿಂದ 15ಕ್ಕೂ ಹೆಚ್ಚು ಬೋಟ್ಗಳ ವ್ಯವಸ್ಥೆಯನ್ನ ಮಾಡಿದ್ದು ನುರಿತ ಈಜು ತಜ್ಞರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಕುಂಭಮೇಳದ 3 ಕಡೆ ಇರುವಂತಹ ಸ್ನಾನಘಟ್ಟಗಳಲ್ಲಿ ಬಟ್ಟೆ ಬದಲಿಸಲು 20 ತಾತ್ಕಾಲಿಕ ಕೊಠಡಿಯನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಪ್ರತಿ ಸ್ನಾನಘಟ್ಟದ ಬಳಿ 10 ಶೌಚಾಲಯವನ್ನ ನಿರ್ಮಿಸಲಾಗ್ತಾ ಇದೆ. ಅಲ್ಲದೆ ಕಾಲ್ತುಳಿತ ಉಂಟಾಗದಂತೆ ಪ್ರತ್ಯೇಕವಾಗಿ ಪ್ರವೇಶ ಮತ್ತು ನಿರ್ಗಮನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ.